ಇವರಿಗೆಲ್ಲ ಅಲ್ಲಿ ನಡೆಯುವ ಗಲಭೆಯ ಬಗ್ಗೆ ಮೊದಲೇ ಗೊತ್ತಿತ್ತಾ? ಇಲ್ಲ, ಈ ವರ್ಷ ಗಣೇಶ ಉತ್ಸವ ಮತ್ತು ಈದ್ ಮಿಲಾದ್ ಒಟ್ಟಿಗೆ ಬಂದು ಬಹಳ ಶಾಂತಿಯಿಂದ ಪರಸ್ಪರ ಶುಭ ಕೋರುವ ಬ್ಯಾನರ್ಗಳನ್ನು ಹಾಕುವುದು ಕಂಡು ಹೀಗೆ ಜನರು ಒಂದಾದರೆ ನಮಗೆ ಅಧಿಕಾರ ಸಿಗುವುದು ಕಷ್ಟ ಎಂದು ಚದುರಂಗದಾಟ ಆಡಿದ್ರ? ಈ ಪ್ರಶ್ನೆಗಳೆಲ್ಲ ಯಾಕೆ ಉದ್ಭವ ಆಗುತ್ತದೆ ಅಂದ್ರೆ, ನಿಜವಾಗಿಯೂ ಧಾರ್ಮಿಕ ಶ್ರದ್ಧೆ ಇದೆ ಎಂದರೆ ಅಥವಾ ಧರ್ಮ ಪ್ರೇಮ ಇದೆ ಎಂದರೆ ಚಿತ್ರದುರ್ಗದಲ್ಲಿ ಕಲ್ಲೆಸೆದಾಗಲೂ ಕನಿಷ್ಠ ಖಂಡನೆ ಆದರೂ ಬರಬೇಕಿತ್ತು ಅಲ್ವಾ? ಇನ್ನೊಂದು ಮುಖ್ಯ ವಿಚಾರ ನಾವಿಲ್ಲಿ ಗಮನಿಸಬೇಕು. ಈ ರಾಮ್ ರಹೀಂ ಗಲ್ಲಿ ಏನಿದೆ, ಇಲ್ಲಿ ಗಣೇಶ ಉತ್ಸವದ ಮೆರವಣಿಗೆ ಸಾಗುವುದು ಈ ಮೊದಲೇನೂ ಅಲ್ಲ. ಅಲ್ಲಿ ಅಷ್ಟೊಂದು ಅಸಹಿಷ್ಣುತೆ ಇದ್ದಿದ್ದೇ ಆದಲ್ಲಿ ಖಂಡಿತ ಇದಕ್ಕಿಂತ ಮೊದಲು ಕಲ್ಲು ಬೀಳಬೇಕಿತ್ತು. ಕೆಲವೊಂದಿಷ್ಟು ಪೇಯ್ಡ್ ಮಾಧ್ಯಮಗಳ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಇರುವ ಧೈರ್ಯದಲ್ಲಿ ಒಂದು ಸಮುದಾಯದವರು ಈ ರೀತಿ ಮಾಡಿದ್ದಾರೆ ಎಂದಾದರೆ, ಕಾಂಗ್ರೆಸ್ ಆಡಳಿತಕ್ಕೆ ಬಂದು 2 ವರ್ಷಗಳು ಕಳೆದಿವೆ ಅಲ್ವಾ? ಒಂದು ವೇಳೆ ಅವರ ಆರೋಪ ಸರಿಯಾಗಿದ್ದರೆ ರಾಜ್ಯದಲ್ಲಿ ಎಷ್ಟೊಂದು ಗಣೇಶ ಉತ್ಸವಗಳು ನಡೆದವು, ಮಸೀದಿ ಮದ್ರಸಗಳ ಮುಂದೆಯೇ ಸಾಗಿದವು. ಅಲ್ಲಿ ಎಲ್ಲ ಬೀಳದ ಕಲ್ಲುಗಳು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿಯೇ ಯಾಕೆ ಬೀಳುತ್ತೆ? ಅಲ್ಲ, ಈ ಗಣೇಶ ಉತ್ಸವಕ್ಕೆ ಕಲ್ಲೆಸೆಯುವುದರಿಂದ ಮುಸಲ್ಮಾನರಿಗೆ ಆಗುವ ಲಾಭವಾದರೂ ಏನು ಅಂತ ಬೇಕಲ್ವಾ? ಯಾವುದೇ ಸರ್ಕಾರ ಬರಲಿ, ಕೇಸ್ ಬೀಳುವುದು ಮುಸಲ್ಮಾನರ ಮೇಲೆ ಎಂಬುದು ಆ ಸಮುದಾಯಕ್ಕೆ ಬಹಳ ಚೆನ್ನಾಗಿ ಅರ್ಥವಾಗಿರುವಾಗ ಇಂತಹದೊಂದು ದುಸ್ಸಾಹಸಕ್ಕೆ ಬುದ್ಧಿ ಇರುವವರು ಕೈ ಹಾಕಲ್ಲ ಅನ್ನೋದು ಕನಿಷ್ಠ ಬುದ್ಧಿ ಇರುವವರಿಗೂ ಅರ್ಥವಾಗುತ್ತದೆ. ಹಾಗಾದ್ರೆ ಇದರ ಹಿಂದೆ ಇರುವ ಆ ಕಾರಣದ ಕೈಗಳು ಯಾವುದು?